ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರೋಲ್ಯಾಕ್ಟಿನ್ ಟೆಸ್ಟ್ ಬಗ್ಗೆ. ಇದಕ್ಕೆ ಸೀರಮ್ ಪ್ರೋಲ್ಯಾಕ್ಟಿನ್ ಟೆಸ್ಟ್ ಅಂತಾನು ಕರೀತಾರೆ. ಪ್ರೋಲ್ಯಾಕ್ಟಿನ್ ಅಂದ್ರೆ ಏನು, ಡಾಕ್ಟರ್ ಈ ಟೆಸ್ಟ್ ನಿಮ್ಗೆ ಯಾಕೆ ಬರೆದು ಕೊಡ್ತಾರೆ, ಈ ಟೆಸ್ಟ್ ಯಾವ ರೀತಿ ಅಂತ ಮಾಡ್ಲಾಗ್ತೈತ್ರಿ, ಈ ಟೆಸ್ಟ್ ಮಾಡ್ಸೋದಕ್ಕಿಂತ ಮುಂಚೆ ನೀವು ಏನಾರ ಸ್ಪೆಷಲ್ ಪ್ರಿಪ್ರೇಷನ್ ಮಾಡಬೇಕಾಗ್ತದ, ಇದ್ರ ನಾರ್ಮಲ್ ವ್ಯಾಲ್ಯೂಸ್ ಎಷ್ಟು, ಮತ್ತು ರಿಪೋರ್ಟ್ ನಾರ್ಮಲ್ ವ್ಯಾಲ್ಯೂಸ್ಗಿಂತ ಜಾಸ್ತಿ ಬಂತಂದ್ರೆ ಅದ್ರದ್ದು ಏನು ಅರ್ಥ, ಮತ್ತು ಎಷ್ಟು ಅಮೌಂಟ್ನಾಗ ಈ ಟೆಸ್ಟ್ ಆಗ್ತೈತ್ರಿ, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮೊದಲಿಗೆ ನಿಮ್ಗೆ ಇಲ್ಲಿ ಹೇಳ್ಕೊಡ್ತೇನೆ ಪ್ರೋಲ್ಯಾಕ್ಟಿನ್ ಅಂದ್ರೆ ಏನು. ಪ್ರೋಲ್ಯಾಕ್ಟಿನ್ ನೋಡ್ರಿ, ಇದು ಒಂದು ಹಾರ್ಮೋನ್. ಇದು ಪ್ರೊಡ್ಯೂಸ್ ಮಾಡ್ತೈತ್ರಿ, ಪಿಟ್ಯೂಟರಿ ಗ್ಲ್ಯಾಂಡ್ ಈ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ. ಮತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿರ್ತೈತಿ ನೋಡ್ರಿ, ಇದು ಒಂದು ಸ್ಮಾಲ್ ಗ್ಲ್ಯಾಂಡ್, ಇದು ಬ್ರೈನ್ ಬೇಸ್ನಾಗ ಇರ್ತೈತ್ರಿ. ಮತ್ತು ಪ್ರೋಲ್ಯಾಕ್ಟಿನ್ ಮೇನ್ ಕೆಲಸ ಏನಪ್ಪಾ ಅಂದ್ರೆ, ಇದು ಸಿಗ್ನಲ್ ಕಳಿಸ್ತೈತ್ರಿ ನಿಮ್ಮ ಬ್ರೆಸ್ಟ್ ಟಿಶ್ಯೂಸ್ಗೆ ಗ್ರೋ ಆಗ್ಲಿಕ್ಕೆ, ಮತ್ತೆ ಅಲ್ಲಿ ಹಾಲು ಉತ್ಪತ್ತಿ ಮಾಡ್ಲಿಕ್ಕೆ ಅದು ಸಿಗ್ನಲ್ ಕಳಿಸ್ತೈತ್ರಿ. ಬ್ರೆಸ್ಟ್ ಫೀಡಿಂಗ್ ಮದರ್ಸಿಗೆ ಬೇಕಾಗ್ತೈತ್ರಿ ಇದು. ಈಗ ಹೇಳ್ಕೊಡ್ತೀನಿ ಡಾಕ್ಟರ್ ನಿಮ್ಗೆ ಈ ಟೆಸ್ಟ್ ಯಾಕೆ ಬರೆದು ಕೊಡ್ತಾರೆ. ಸೊ ನೋಡ್ರಿ, ಪುರುಷರದಾಗ ಮಹಿಳೆಯರದ್ರಾಗ ಕೆಲವೊಂದಿಷ್ಟು ಲಕ್ಷಣ ಕಂಡು ಬರ್ತಾವ್ರಿ. ಆ ಲಕ್ಷಣದಗೋಸ್ಕರ ಡಾಕ್ಟರ್ ಟೆಸ್ಟ್ ಬರೆದು ಕೊಟ್ಟಿರ್ತಾರೆ. ಅವ್ ಲಕ್ಷಣ ಯಾವಪ್ಪ ಅಂದ್ರೆ ನೋಡ್ರಿ, ಮಹಿಳೆಯರದ್ರಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು, ಅಂದ್ರೆ ಮುಟ್ಟು ಏನು ಹೋಗುತ್ತೈತಿ ಮಹಿಳೆಯರದ್ರಾಗ ಟೈಮ್ ಟು ಟೈಮ್ ಆಗಂಗಿಲ್ಲ ರೀ. ಇಲ್ಲ ಅಮೆನೋರಿಯಾ ಸಮಸ್ಯೆ ಐತಂದ್ರ ಅಂದ್ರೆ ಮುಟ್ಟು ಆಗ್ಲಾರ್ದಂಗೆ ಇರೋದು, ಇಲ್ಲ ಮಹಿಳೆ ಪ್ರೆಗ್ನೆಂಟ್ ಇಲ್ಲ ಆದ್ರೂ ಅವ್ರಿಗೆ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇದೆ, ಸ್ತನದಾಗ ಹಾಲು ಬರ್ತಾ ಇದೆ ಅಂದ್ರೆ, ಇಲ್ಲ ಮಹಿಳೆಯದ್ದು ನಿಪ್ಪಲ್ ಏನಿರ್ತಾವ ನೋಡ್ರಿ ಅಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದ್ರೆ, ಇಲ್ಲ ಮಹಿಳೆಯವರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂದ್ರೆ, ಆ ಕಂಡೀಷನ್ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ. ಇದೇ ರೀತಿ ಪುರುಷರದ್ರಾಗನು ನಿಪ್ಪಲ್ ಡಿಸ್ಚಾರ್ಜ್ ಆಗಕ್ ಕುಂತೈತಂದ್ರ, ಇಲ್ಲ ಅವ್ರಿಗೆ ನಪುಂಸಕ್ತೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆ ಆಗಕ್ ಕುಂತೈತಂದ್ರ, ಇಲ್ಲ ಪುರುಷರದ್ದು ಬ್ರೆಸ್ಟ್ ಏನದ ನೋಡ್ರಿ ಸ್ತನ ಅವು ಬಹಳ ದೊಡ್ಡ ಹೋಗಕ್ ಕುಂತಾವಂದ್ರ, ಗೈನಿಕೋಮ್ಯಾಸ್ಟಿಯಾ ಸಮಸ್ಯೆ ಆಗೈತಂದ್ರ, ಮತ್ತು ಅವ್ರ ಮೈಯಾಗ ಮತ್ತು ಮಗದಾಗ ಕೂದಲು ಬಹಳ ಸ್ಲೋ ಗ್ರೋತ್ ಅದಾವಂದ್ರ, ಒಟ್ಟ ಕೂದಲದ ಗ್ರೋತ್ ಬಹಳ ಕಡಿಮೆ ಆಗೈತಂದ್ರ, ಮತ್ತು ಪುರುಷರದ್ರಾಗ ಕಾಮ ಉತ್ತೇಜನ ಬಹಳ ಕಡಿಮೆ ಆಗೈತಂದ್ರೆ ಕೂಡ ಡಾಕ್ಟರ್ ಈ ಟೆಸ್ಟ್ ಅನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ಪುರುಷ ಮಹಿಳೆಯವರು ಇಬ್ಬರದ್ರಾಗನು ಬಹಳ ವಿಪರೀತ ತಲೆನೋವು ಇರ್ತೈತ್ರಿ, ಅದಕ್ಕೆ ಕಾರಣನೇ ಗೊತ್ತಾಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಈ ಟೆಸ್ಟ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ವಿಜುವಲ್ ಡಿಸ್ಟರ್ಬೆನ್ಸ್ ಆಗಕ್ ಕುಂತೈತಂದ್ರ, ಕಣ್ಣಿಗೆ ಏನ್ರ ಅಸ್ತವ್ಯಸ್ತ ಆಗಕ್ ಕುಂತೈತಂದ್ರ ದೃಷ್ಟಿ, ಆವಾಗ ಕೂಡ ಡಾಕ್ಟರ್ ಈ ಟೆಸ್ಟ್ ಅನ್ನು ಬರೆದು ಕೊಟ್ಟಿರ್ತಾರೆ. ಈ ಟೆಸ್ಟ್ ಯಾವ ರೀತಿ ಮಾಡ್ಲಾಗ್ತೈತಿ ನೋಡ್ರಿ, ಸಿರಿಂಜಿನ ಹೆಲ್ಪ್ ತಗೊಂಡು ನಿಮ್ಮ ಕೈಯಾಗಿಂತ ಬ್ಲಡ್ ತಕೊಂತಾರ್ರಿ. ಒಂದು 5 ml ಮಟ್ಟ ಬ್ಲಡ್ ತಕೊಂತಾರ, ಅದನ್ನ ಟ್ಯೂಬ್ನ ಹಾಕಿ ಲ್ಯಾಬಿಗೆ ಕಳಿಸಿರ್ತಾರ್ರಿ. ಈ ರೀತಿ ಟೆಸ್ಟ್ ಆಗ್ತೈತಿ. ಈ ಟೆಸ್ಟ್ ಮಾಡ್ಸೋದಕ್ಕಿಂತ ಮುಂಚೆ ನೀವೇನಾರ ಸ್ಪೆಷಲ್ ಪ್ರಿಪ್ರೇಷನ್ ಮಾಡ್ಕೋಬೇಕಾ ನೋಡ್ರಿ. ಈ ಟೆಸ್ಟ್ ಮಾಡಿಸ್ಲಿಕ್ಕೆ ಯಾವುದೇ ರೀತಿ ಸ್ಪೆಷಲ್ ಪ್ರಿಪ್ರೇಷನ್ ಬೇಕಾಗಿಲ್ಲ. ಈ ಟೆಸ್ಟ್ ನೀವು ಯಾವುದೇ ಹೊತ್ತು ಮಾಡಿಸ್ಬೋದು. ಪೇಷಂಟ್ ಅನುಕೂಲ ಪ್ರಕಾರ ಯಾವ ಟೈಮಿಗಾರ ಹೋಗಿ ನೀವು ಮಾಡಿಸ್ಬೋದ್ರಿ. ಈಗ ಪ್ರೋಲ್ಯಾಕ್ಟಿನ್ ನಾರ್ಮಲ್ ವ್ಯಾಲ್ಯೂಸ್ ಏನು. ಸೊ ನೋಡ್ರಿ, ವ್ಯಾಲ್ಯೂಸ್ ಪುರುಷರದ್ರಾಗ ನಾರ್ಮಲ್ ವ್ಯಾಲ್ಯೂ ಎಷ್ಟಪ್ಪ ಅಂದ್ರ 20 ತಳಗಿರ್ಬೇಕ್ರಿ, ಬಿಲೋ 20 ನ್ಯಾನೋಗ್ರಾಮ್ ಪರ್ ml. ಇದ್ರದ್ದು ನಾರ್ಮಲ್ ವ್ಯಾಲ್ಯೂ ಪುರುಷರದ್ರಾಗ. ಮಹಿಳೆಯರದ್ರಾಗ ಯಾರು ಪ್ರೆಗ್ನೆಂಟ್ ಇಲ್ಲ ಅವ್ರದ್ರಾಗ ಬಿಲೋ 25 ನ್ಯಾನೋಗ್ರಾಮ್ ಪರ್ ml, 25 ತಳಗಿರ್ಬೇಕ್ರಿ. ಮತ್ತು ಯಾವ ಮಹಿಳೆಯರು ಪ್ರೆಗ್ನೆಂಟ್ ಇರ್ತಾರ ನೋಡ್ರಿ ಅವ್ರದ್ರಾಗ ಇದ್ರದ್ದು ವ್ಯಾಲ್ಯೂ 80 400 ನ್ಯಾನೋಗ್ರಾಮ್ ಪರ್ ml ಇರ್ತೈತಿ ನೋಡ್ರಿ, ಅದು ನಾರ್ಮಲ್ ವ್ಯಾಲ್ಯೂ ಆಗ್ತೈತಿ. ಈಗ ಇದು ಪ್ರೋಲ್ಯಾಕ್ಟಿನ್ ವ್ಯಾಲ್ಯೂಸ್ ಏನೈತೆ ನೋಡ್ರಿ, ನಾರ್ಮಲ್ ಕಿನ್ನ ಜಾಸ್ತಿ ಬಂತಂದ್ರೆ ಇದ್ರದ್ದು ಏನ್ ಅರ್ಥ ನೋಡ್ರಿ, ನಿಮ್ಗ ಪ್ರೋಲ್ಯಾಕ್ಟಿನೋಮಾ ಅಂದ್ರೆ ನಾನ್ ಕ್ಯಾನ್ಸರಸ್ ಟ್ಯೂಮರ್ ಪಿಟ್ಯೂಟರಿ ಗ್ಲ್ಯಾಂಡ್ ಆಗಿರಬಹುದು. ಇಲ್ಲ ನೀವು ಕೆಲವೊಂದಿಷ್ಟು ಮೆಡಿಸಿನ್ಸ್ ತಗೊಂತಿರ್ತೀರಿ, ಅದ್ರ ಸಂಬಂಧ ಕೂಡ ಈ ರೀತಿ ಆಗಿರ್ತೈತಿ. ಯಾವಪ್ಪ ಅಂದ್ರ ಹ್ಯಾಲೋಪೆರಿಡಾಲ್ಸ್ ಇಲ್ಲ ಮೆಟಾಕ್ಲೋಪ್ರಮೈಡ್ ಮೆಡಿಸಿನ್ಸ್ ತಗೊಂತಾ ಇರ್ತೀರಿ, ಅದ್ರ ಸಂಬಂಧ ಕೂಡ ವ್ಯಾಲ್ಯೂ ಜಾಸ್ತಿ ಬರ್ತಾವ್ರಿ. ಇಲ್ಲ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಅದಾವ್ರಿ, ಯಾವಪ್ಪ ಅಂದ್ರ ಹೈಪೋಥೈರಾಯ್ಡಿಸಮ್, ಇಲ್ಲ ನಿಮ್ಗೇನ್ರ ಕಿಡ್ನಿ ಸಂಬಂಧಿತ ಏನರ ರೋಗ ಐತಂದ್ರ, ಲಿವರ್ ಸಂಬಂಧಿತ ಏನರ ರೋಗ ಐತಂದ್ರ, ನಿಮ್ಮ ಚೆಸ್ಟ್ ಇಂಜರೀಸ್ ಆಗ್ಯಾವಂದ್ರ ಆವಾಗ ಕೂಡ ಇದ್ರ ವ್ಯಾಲ್ಯೂಸ್ ನೋಡ್ರಿ ನಾರ್ಮಲ್ ಕಿನ್ನ ಜಾಸ್ತಿ ಬರ್ತೈತಿ. ಇಲ್ಲ ನಿಮ್ಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಟ್ಯೂಮರ್ ಆಗೈತಂದ್ರ ಆವಾಗ ಕೂಡ ಇದ್ರದ್ದು ವ್ಯಾಲ್ಯೂ ನಾರ್ಮಲ್ ಕಿಂತ ಜಾಸ್ತಿ ಬರ್ತೈತ್ರಿ. ಈಗ ಎಷ್ಟು ಅಮೌಂಟ್ನಾಗ ಈ ಟೆಸ್ಟ್ ಆಗುತ್ತಾ ನೋಡ್ರಿ, 400 500 ಒಳಗ ಈ ಟೆಸ್ಟ್ ಆಗಿಬಿಡ್ತೈತಿ. ಮತ್ತು ಒಂದೇ ದಿನದೊಳಗ ನಿಮ್ಗೆ ಇದ್ರ ರಿಪೋರ್ಟ್ ಕೂಡ ಸಿಕ್ಬಿಡ್ತೈತ್ರಿ. ಸೊ ಇಲ್ಲಿ ನಾವು ನೋಟ್ ಮಾಡ್ಕೊಳ್ಳೋ ವಿಷಯ ಏನಪ್ಪಾ ಅಂದ್ರ, ರಿಪೋರ್ಟ್ ನೀವು ತಗೊಂಡು ಅದನ್ನ ನೋಡಿ ಯಾವುದೇ ಕನ್ಕ್ಲೂಷನ್ಗೆ ಬರಕ್ ಹೋಗ್ಬೇಡ್ರಿ. ಈ ವಿಡಿಯೋ ಇನ್ಫಾರ್ಮೇಶನಲ್ ಪರ್ಪಸ್ಗೆ ಅಷ್ಟೇ ಮಾಡಿದೀನಿ. ನಿಮ್ ಕಡೆ ಈ ರಿಪೋರ್ಟ್ ಇದೆ, ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಾರ ಅಂದ್ರ ಡಾಕ್ಟರ್ ಕಡೆ ಹೋಗಿ ನೀವು ಸಲಹೆ ಪಡ್ಕೋಬೇಕಾಗ್ತೈತಿ.
ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನ್ರ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.